ಎಂತದೆ ಪ್ರೇಮ, ಒಳ್ಳೆ ನಿಂತ್ಕೊಂಡು ಮಾತಾಡ್ಬೇಕು ಅಂತ ಹೇಳ್ತಿದ್ದೀಯಲ್ಲ. ನಾನು ಬರ್ತೀನಿ ತೋಟಕ್ಕೆ, ಮಾತಾಡಿದ್ರು ಸಹ್ಯ ಬಿಡು. ಚೋಟು ಹತ್ರ ಹೇಳಿ ಕಳಿಸಿದ್ದೆ ಒಂಚೂರು ಬರೋಕ್ಕೆ ಹೇಳ ಮರಯ್ಯ ಅಂತ. ಆದರೆ ಹೇಳ್ತೀನಿ, ಆಗದಿದ್ರೆ ನಾ ಹಾಗೆ ಹೋಗ್ತೀನಿ, ಟೈಮ್ ಹತ್ತು ಅಂದಿದ್ದ. ಎಂಥರಾಗಲಿ ಬಂದು ಹೇಳಿದ್ನಲ್ಲ, ಹೇಳಿದ ಮಾತಿಗೆ ಬಂದಲ್ಲ, ಖುಷಿ ಆತೆ. ಎಂಥರಾಗಲಿ ಬಾ ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗ್ಬೋದು. ನಾಗಪ್ಪ ಹೋದ್ನಾ ತೋಟಕ್ಕೆ? ಇಲ್ಲೇ ಬಂದು ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗ್ತಿದ್ದ. ಅಲ್ಲ ಹೋದ್ರೆ ಚಿಂತಿಕಿಲ್ಲ, ಇವ್ರು ಹೋಗ್ಯಾರೆ, ತೋಟಕ್ಕೆ ಹೋಗ್ಯಾರೆ. ನನಗೆ ಅನುಮಾನ ಇತ್ತೆ ಬತ್ತಿರೋ ಬರೋಲ್ಲ ಅಂಥೇಳಿ, ಆದರೆ ಇವ್ರು ಮಾತ್ರ ಹೇಳಿದರು ನಾಗಪ್ಪ ಬಂದೇ ಬತ್ತಾನೆ ನೋಡಬೇಕಾರೆ ಅಂತ. ಊದ್ರೆ ಹೆರ್ಕಕ್ಕೆ ಜನ ಮಾಡಿ ಅಂತ ಹೇಳಿನೇ, ಬೇಡ ಬಿಡು ನಾವೇ ಹೆರ್ಕನ ಅಂತ ಬಿಡ್ಕೊ ಕೂತಾರೆ. ಕೊನೆ ಹಿಡಿಯೋದು ಇವ್ರು ಎಂತ ಹಿಡಿತಾರೆ ಏನ. ಎಂಥರಾಗಲಿ ನೀ ಬಂದಲ್ಲ, ನಂಗೆ ಜೀವ ಬಂದಂಗಾತೆ. ಬಾ ಪ್ರೇಮ, ಒಂದು ಕಡುಬು ತಿನ್ಕೊಂಡು ಲಟ್ ಕಾಫಿ ಕುಡ್ಕೊಂಡೇ ಹೋಗ್ಬೋದು. ನಾನು ಬತ್ತೀನಿ, ಅಡುಗೆ ಆಗ್ಯದ ನಾನು ಹೆಂಗಿದ್ರು. ಇಬ್ಬರು ಒಟ್ಟಿಗೆ ಹೋಗೋಣ. ಮೀನಾಕ್ಷಿ, ಗೊತ್ತಿಲ್ಲದೆ ಮಾತಾಡ್ತಿದ್ದೀಯಾ ಇಲ್ಲ ಗೊತ್ತಿದ್ದು ನಾಟಕಕ್ಕೆ ಮಾತಾಡ್ತಿದ್ದೀಯೇ? ಪರಿಸ್ಥಿತಿ ನಂದು ಹಂಗೆ ಅದೆಯಲ್ಲ, ನೀನು ಹಣೆ ಬರೋ ಇಷ್ಟೇ ಅಂತೇಳಿ ತೋರಿಸ್ಕೊಡೋಕೆ ಹೇಳ್ತಿದ್ದೀಯೇನಲ್ಲ. ಗಂಡನ ಥರದ ನಾಟಕ ಆದರೆ ಹೆಂಡತಿದ್ದು ಮತ್ತೊಂದು ಥರದ ನಾಟಕ. ಯಾಕೆ ನಮ್ಮ ಕುತ್ತಿಗೆ ಕೈತೀರ ಈ ಥರ? ನಿಮಗೆ ಮನೆ ಹಾಳು ಮಾಡೋಕೆ ಊರಲ್ಲಿ ಬೇರೆ ಯಾವುದೂ ಸಿಕ್ಕಲೇ ಇಲ್ಲ ನಿನ್ನ ಗಂಡಗೆ. ಹಂಗಾರೆ ನನ್ನ ಮನೆಯೇ ಆಗಬೇಕಿತ್ತ? ಬಡವರು ಬಗ್ಗವರು ಕೂಲಿ ಮಾಡ್ಕೆ ತಿನ್ನೋರು ಬದುಕಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರ ಹೆಂಗೆ? ದೊಡ್ಡವ್ರ ಸುದ್ದಿಗೆ ಹೋದರೆ ಅವ್ರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ಅದಕ್ಕೆ ನಾನು ಆಗಕ್ಕೆ ಸಿಕ್ಕಿನಿ ಅಂತ ಹೇಳಿ ನನ್ನ ಸಂಸಾರ ಹಾಳು ಮಾಡೋಕ್ಕಂತ ಗೊತ್ತಾದಾರನೇ ನಿನ್ನ ಗಂಡ. ಯಾಕೆ ಈ ಥರ ಉರಿತಾರಂತೆ ಮರತಿ? ಅಂಥದ್ದೇನು ನಿಮ್ಮ ಗಂಡು ತಿಂದಿನಿ ನಾನು? ಕೊನೆ ತೆಗಿಯೋದಂತೆ, ನಾನು ಉದ್ರೆ ಹೆರ್ಕಕ್ಕೆ ಬರೋದಂತೆ, ಮಗನ ಹತ್ರ ಹೇಳ್ಕೊಳ್ಸೋದಂತೆ. ಏನು ನಿನ್ನ ಮಗ ಬಂದು ಹೇಳ್ದ ಕೂಡಲೇ ನಾನು ಹೊರಟು ಬಂದುಬಿಡ್ತೀನಿ. ನಂಗೆ ಬೇರೆ ಎಲ್ಲೂ ಕೆಲಸ ಇಲ್ಲ ನೋಡ. ನಿಮ್ಮ ಮನೇಲಿ ಕೆಲಸಕ್ಕೆ ಹೇಳ್ತೀರಿ ಅಂತಲೇ ಕಾದು ಕೂತ್ಕೊಂಡಿರ್ತೀನಿ. ಹಂಗಾರೆ ನಿಮಗೆ ಬೇರೆ ದಿನ ಇರಲಂದ್ರೆ ಬೇರೆ ದಿನ ಇಲ್ಲ. ಪಾರ್ವತಕ್ಕರ ಮನೆ ಕೊನೆ ತೆಗಿಯೋ ದಿನಾನೇ ಹೇಳ್ಬೇಕಾ? ಒಂದಿನ ಹೆಚ್ಚು ಕಮ್ಮಿ ಆಗಿದ್ರೆ ಏನಾಗ್ತಿತ್ತು? ಬಂದು ನನ್ನ ಗಂಡನ ತಲೆ ಕೆಡಿಸಿ ಏನೋ ಜೀವ ಹೋಗೋದು ಸಂಕಟದಲ್ಲಿ ಏನೋ ಕಾಪಾಡ್ದಾರ ಮನೆಗೆ ಹೋಗೋದನ್ನ ಬಿಡಿಸಿ ನಿನ್ನ ಮನೆಗೆ ಬರೋಕ್ಕೆ ಅಂತ ಮಾಡ್ಕಿತೀರಲ್ಲ. ನಿಮ್ಗೆ ಯಾಕ್ರಿ ಈ ದುರ್ಬುದ್ಧಿ? ಹಂಗಾರೆ ಯಾಕೆ ದುರ್ಬುದ್ಧಿ ಅಂತ ನೋಡೋ ಮೀನಾಕ್ಷಿ, ಒಂದು ಮಾತು ಹೇಳ್ತೀನಿ ಕೇಳೋ. ನಿನ್ನ ಗಂಡ ಬತ್ತಾರಲ್ಲ, ಕುಡಿಸಿ ಬತ್ತಾರಲ್ಲ, ಅದ್ರ ಜೊತೆ ಒಂದು ತೊಟ್ಟು ಈಸನ್ನು ಹಾಕಿ ಕೊಡೋಕೆ ಹೇಳ. ಹೆಂಗೂ ಕುಡ್ದಾರೆ ಅವ್ರು ಹೋಗ್ತಾರೆ, ನಾನು ತಗೊಂಡು ಮಲಗಿಬಿಡ್ತೀನಿ. ಒಂದು ಕತೆ ಚೊಕ್ಕ ಆತದಲ್ಲಿಗೆ ಹಸಿದಿ ಇದು ಕೊನೆ ತೆಗಿಯೋಕೆ ಕರೆಯೋದು ಇಲ್ಲ, ಊದ್ರ ಹೇರ್ಕಕ್ಕೆ ಕರೆಯೋದು ಇಲ್ಲ, ನಾವು ಬರೋದು ಇಲ್ಲ. ಅಲ್ಲಿಗೆ ಮುಕ್ತಾಯ ಆಗ್ತದೆ. ಆಗ್ಲಾರು ನಿನ್ನ ಗಂಡ ಒಂದು ನಿಮ್ದಿಲ್ಲಿರ್ತಾರೆ ನೋಡ್ತೀನಿ. ಆದರೆ ಒಂದು ಮಾತು, ನಾ ಹೋಗೋಣ ಸುಮ್ಮನೆ ಹೋಗಲ್ಲ. ಎಂಥದ ಅಡ್ರ ಪಡ್ರ 4 ಅಕ್ಷರ ಬರ್ತವೆ, ಅದರಲ್ಲಿ ನಿಮ್ಮ ಗಂಡ ಹೆಂಡತಿ ಹೆಸರು ಬರೆದಿಟ್ಟೆ ಸಾಯಳ ನಾನು. ಆ ಹುಡುಗನ ಹೆಸರು ಬರೆಯಲ್ಲ, ಸುಮ್ಮನೆ ಹೇಳ್ಬಾರ್ದು. ಆ ಮಗನ ಹುಡುಗ ಇದು ಕಷ್ಟ ಅಂದರಿಗೆ ಅಂತ ಮರುಗ್ತಾನೆ. ನಿಮ್ಮ ಹೊಟ್ಟೆಲಿ ಏನಂತ ಹುಟ್ಟಿದ್ನೇ ನಾವ. ಈ ಥರ ನಮ್ಮ ಕುತ್ತಿಗೆ ಕುಯ್ಬೇಡಿ, ಈ ಥರ ಕುಯ್ಬೇಡಿ. ನಿನ್ನ ಗಂಡ ಎಲ್ಲಿ ಹೋಗ್ಯಾರೆ ಹೇಳು? ಅವ್ರ ಹತ್ರ ಮಾತಾಡ್ಕೊಂಡೇ ಹೋಗಲ್ಲ. ನಾನಿವತ್ತು ಮಾತಾಡದೆ ಹೋಗಲ್ಲ. ಪ್ರೇಮ, ನಿನ್ನ ಗೋಳು ನಂಗೆ ಗೊತ್ತಾಗ್ತದೆ. ನಾನು ಹಿಂಗೆ ಮನೆಗೆ ಬಂದು ಮಾತಾಡ್ಸೋದು ಕತೆ ಆಡ್ಸೋದು ಮಾಡದೇ ಇದ್ರೆ ನಿಂಗೆ ಏನಾಗಿದೆ ಅನ್ನೋದು ನನಗೆಲ್ಲ ಗೊತ್ತದೆ. ನಂಗೆ ಬೇಜಾರು ಆಗ್ಯದ. ಅದಕ್ಕೆ ನಾನು ನಿಂಗೆ ಅದಕ್ಕಾಗಿ ಏನು ಹೇಳಲ್ಲ. ಹಂಗಂತ ಹೇಳಿ ನೀನು ಅಲ್ಲಿ ನಿಂತ್ಕೊಂಡು ಹಾದಿ ಬದಿ ನಿಂತ್ಕೊಂಡು ಕೂಗಬೇಡ. ಈಚೆಗೆ ಓಡಾಡೋರು ಏನು ಅಂದ್ಕೊಂಡಾರ ನೋಡೋಣ ಹೇಳ. ನಾ ಏನೋ ನಿಮ್ಮ ಹತ್ರ ಸಾಲ ತಗೊಂಡಿವಿ ಅನ್ನೋ ಥರ ಮಾತಾಡ್ತೀಯಲ್ಲೇ. ಎಂತ ಆಗಿದೆ? ಬಾ ಒಳಗೆ ಬಾ, ಕೂತ್ಕ ಬಾ. ಪರಮಾದೃಷ್ಟಿಗೂ ನಂಗೆ ಏನೂ ಗೊತ್ತಿಲ್ಲ ನೋಡು. ನಿನ್ನೆ ಇವ್ರು ಬಂದು ನಾಳೆ ನಮ್ಮ ಕೊನೆ ತೆಗಿಯೋದು, ಎಲ್ಲ ಪಕ್ಕನ ರೆಡಿಯಾಗೋ ಊದ್ರೆ ಹೆರ್ಕಕ್ಕೆ ಜನ ಇಲ್ಲ ಅಂತ ಹೇಳಿದ್ರ. ಹಾಗಾಗಿ ಹತ್ತರ ಮುಂಚೆ ಬೇಗ ಎದ್ದು ಅಡುಗೆ ಎಲ್ಲ ಪೂರೈಸ್ಕೊಂಡು, ಇನ್ನು ಊದ್ರೆ ಹೆರ್ಕದೇ ಇದ್ರೆ ಮತ್ತು ಮಳೆಗಿಳೆ ಬಂದು ತಳ್ಕೊ ಹೋಗ್ತಾವಲ್ಲ ಕಪ್ಪಲ್ಲಿ ಅಂಥೇಳಿ ಮತ್ತೆ ಚೋಟು ಹತ್ರ ಹೇಳಿದೆ. ಪುರ್ಸೊತ್ತಿದ್ರೆ ಪ್ರೇಮ ನುಂಚೋದು ಬರೋಕ್ಕೆ ಹೇಳ ನೋಡೋಣ ಅಂತ. ಹಾಗಾಗಿ ನೀ ಬಂದೆ ಅಂದ್ಕೊಂಡೆ. ಎಷ್ಟು ಬಿಟ್ಟರೆ ನಂಗೆ ಏನೂ ಗೊತ್ತಿಲ್ಲ. ನೀ ಇದು ಏನು ಕತೆ ಹೇಳ್ತಿದ್ದೀಯ ನಂಗಂತೂ ಗೊತ್ತಿಲ್ಲ ನೋಡ. ಅಲ್ಲ, ಪಾರ್ವತಕ್ಕರ ಮನೆ ಕೊನೆ ತೆಗಿಯೋ ದಿನಾನೇ ನಾವೆಂತಕ್ಕೆ ಹೇಳ್ತೇವೆ? ಅದರಿಂದ ಏನು ಸಿಗ್ತದೆ ನೋಡೋಣ ಹೇಳಿ ನಮಗೆ. ಅದು ನಿನ್ನ ಗಂಡಗೆ ಬೇಕು ಹೌದಾ? ಅಲ್ಲ, ಮಾತು ಕೊಟ್ಟ ಮೇಲೆ ಅಲ್ಲಿಗೆ ಬತ್ತೀನಿ ಅಂತ ಹೇಳಿದ ಮೇಲೆ ಹೋಗ್ಬೇಕು ಹೌದಾ? ಅಲ್ಲ, ಇಲ್ಲಿ ಇವರಿಗೆ ಅಂತ ಹೇಳ್ಬೇಕು ನಾ ಬತ್ತೀನಿ ಅಂತ. ನಿನ್ನ ಗಂಡ ಹೇಳೋದು ಬಿಟ್ಕೊಂಡು ಇಲ್ಲಿ ಎಂತಕ್ಕೆ ಬಂದು ಹೇಳ್ತಿದ್ದೀಯ ನೀನು?
ನೀ ಬೇಜಾರಲ್ಲಿ ಇದ್ದೀಯ, ಅದಕ್ಕೆ ನಾನು ನಿಧಾನದಿಂದ ಮಾತಾಡ್ತಿದ್ದೀನಿ. ಬಾ ಒಳಗೆ ಬಾ, ಇಲ್ಲಿ ಕೂತ್ಕೊಂಡು ಮಾತಾಡ್ಬೋದು ಬಾ. ಹ್ಞೂನೇ ಹೇಳ್ತೀಯ, ಹೇಳ್ದೆ ಏನು ಮಾಡ್ತೀಯ? ನಿನ್ನ ಗಂಡಗೆ ಹೇಳು ಅಂತೀಯ. ನನ್ನ ಗಂಡಗೆ ಹೇಳೆಲ್ಲ ಸಮ್ಮಡೆ ಇರ್ತೀನಿ ನಾನು. ನಿನ್ನ ಗಂಡು ಬಂದು ಹಾಳು ಮಾಡ್ತಾರಲ್ಲ, ಎಂತಕ್ಕೆ ಬರ್ಬೇಕಾಗಿತ್ತೆ? ನಮ್ಮನೆ ಬಾಗಿಲಿಗೆ ಎಂತಕ್ಕೆ ಬರ್ಬೇಕಾಗಿತ್ತು ಹೇಳು? ಒಂದೇ ಒಂದಿನ ಹುಲ್ಲಿನ ಗಲಾಟೆ ಆದಾಗ ಹೇಳೀನಿ, ಬೇಡ ನಮ್ಮನೆ ಕಡೆ ಬರಬೇಡಿ, ನೀವು ನಮ್ಮನೇಲಿ ಇವ್ರಿಗೆ ಕುಡಿಯೋಕ್ಕೆ ಕೊಡಬೇಡಿ ಅಂತ ಬಂದಿದ್ದು ಅಲ್ಲದೆ, ಹೊಟ್ಟೆ ಮೀರಿ ನನ್ನ ಗಂಡಕ್ಕೆ ಕುಡಿಸಿ ಅವ್ರ ಮನೆಗೆ ಹೋಗೋದು ಬೇಡ, ನಮ್ಮ ಮನೆಗೆ ಬಾ ಅಂತೇಳಿ ಹೇಳಿ ಅವ್ರ ತಲೆ ತೀರ್ಸಿ ಬಂದಾರಲ್ಲ. ನಾ ಹೇಳಿದ ಮಾತು ಪೂರ್ತಿ ನನ್ನ ಗಂಡಿಗೆ ಹೇಳೋದಾಗಿದ್ರೆ ನಾ ಇಲ್ಲಿಗೆ ಯಾಕೆ ಬತ್ತಿದ್ದೆ? ಹೇಳಕ್ಕೆ ಬಿಡಲ್ಲಲ್ಲ ನಿನ್ನ ಗಂಡ. ಹೆಂಗಿದ್ದೇನಾರು ತಂದು ಹಚ್ಚಾಕಿ ಹೇಳ್ತಾರಲ್ಲ, ಎಂತಕ್ಕೆ ಬರಬೇಕಿತ್ತೆ ನಮ್ಮನೆಗೆ? ಎಂತಕ್ಕೆ ಬರಬೇಕಿತ್ತು? ಕುಡಿಯೋಕ್ಕೆ ಎಂತಕ್ಕೆ ತಂದು ಕೊಡಬೇಕಿತ್ತು ನೋಡೋಣ ಹೇಳು. ನಿನ್ನ ಗಂಡ ಅಪ್ಪ ಅಂತಾರೆ ಅಂತ ಆದರೆ ಕುಡಿಯೋಕ್ಕೆ ಅಂತ ಕೊಡಬೇಕಿತ್ತು. ಒಂದು ಪಕ್ಷ ಕೊನೆ ತೆಗಿಯೋಕ್ಕೆ ಹೇಳೋಕ್ಕೆ ಅಂತ ಬರಲಿ ಅಂತ ಮಾಡೋಣ, ಕುಡಿಯೋಕ್ಕೆ ಅಂತ ಕೊಡಬೇಕಿತ್ತೆ. ಹುಷಾರಿಲ್ಲದ ಮನುಷ್ಯ ಯಾವ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿದ್ದೀನ, ಮಾತ್ರೆ ಒಂದಲ್ಲ ಎರಡಲ್ಲ ಅಂತ 4 ಮಾತ್ರೆ ದಿನಕ್ಕೆ ತಗೋತಾರೆ ಅವರು. ಅದರ ಮೇಲೆ ಈ ಥರ ಕುಡಿದ್ರೆ ಜೀವ ಎಂತಕ್ಕಾಗ್ತದೆ? ಎಂತಕ್ಕಾಗ್ತದೆ ಜೀವ? ಪ್ರೇಮ, ನಾ ಸಮಾಧಾನದಲ್ಲಿ ಇದ್ದಷ್ಟಕ್ಕೂ ಮತ್ತೆ ಸಿಟ್ಟು ಬರೆಸ್ತಿದ್ದೀಯ. ಎಂತ ನೀ ಹೇಳೋದು? ನಿನ್ನ ಗಂಡನ ಸಣ್ಣ ಬಾಲೇನೆ ತಿಳ್ಕೊಂಡು ಕುಡ್ಸಿದ್ರಾ? ಮೂಗ ತಿಳ್ಕೊಂಡ ಬಾಯಿ ಹೊಯ್ದ್ರಾನೆ ನನ್ನ ಗಂಡ ನಿನ್ನ ಗಂಡಗೆ? ಅವ ಅಷ್ಟು ಅಪಂತವಾಗಿದ್ರೆ ಎಂತ ಕುಡಿಬೇಕಾಗಿತ್ತ? ಗೊತ್ತಿಲ್ಲ ಅವನಿಗೆ ಮಾತ್ರೆ ತಗೋತಿದ್ದೀನಿ ಕುಡಿಬಾರ್ದ ಅಂತ? ನನ್ನ ಗಂಡ ಗೊತ್ತಿಲ್ಲ. ನಿನ್ನ ಮನೇಲಿ ನೀನು ಎಷ್ಟು ಮಾತ್ರೆ ಕೊಡ್ತೀಯ ಅಂತ ಇವ್ರು ನೋಡಕ್ಕೆ ಬಂದಾರ? ಏನೋ ವಿಶ್ವಾಸ ಅಲ್ಲಿ ಹೋಗ್ತಾಯಿತ್ತು, ಏನಾದ್ರು ಕೇಳಿದಾನೆ. ಅದು ಎಷ್ಟೋ ಸತಿ ಹೇಳ್ಯಾರ ಇವ್ರು ಬಂದು. ನಾಗಪ್ಪ ಬಂದು ಬೆನ್ನ ಹಿಡ್ದವ ಬಿಡಲ್ಲ, ಒಂದು ಕೊಟ್ಟೆ ಕೊಡಿಸಿ ಅಂತ ಕೂತ್ಕೊತಾನೆ. ಕಡೀಕ್ ಇನ್ನೇನು ಮಾಡೋದಂತ ಒಂದು ಕೊಡ್ಸಿ ಬಂದೆ ಅಂತೇಳಿ ಎಷ್ಟೋ ಸರಿ ಹೇಳ್ಯಾರೆ. ಆ ಥರ ಮಾಡೋಷ್ಟೊತ್ತಿಗೆ ಏನು ಮಾಡೋಕ್ಕತ್ತದೆ? ಎಂತ ಮಾಡೋಕ್ಕತ್ತದೆ? ಕೊಡಿಸಿ ಅಂತೇಳಿ ಆ ಥರ ದೈನ ಅನ್ನಷ್ಟೊತ್ತಿಗೆ ಒಂದು ಕೊಡಿಸಿರ್ಬೋದು. ಕುಡಿಬೇಕೋ ಬಿಡ್ಬೇಕೋ ನಿನ್ನ ಗಂಡಗೆ ಬೇಕು, ಹೌದಲ್ಲ ಪ್ರಜ್ಞೆ? ಮಾತು ತಗೋತಿದ್ದಿದ್ದು ಅವನಿಗೆ ಗೊತ್ತಿಲ್ಲ, ನನ್ನ ಗಂಡಗೆ ಗೊತ್ತಿಲ್ಲ ಅಂತ ಮಾಡ. ನಿನ್ನ ಗಂಡಗೆ ಗೊತ್ತಿಲ್ಲನೇ? ಅವನ ಜೀವ ಅವ್ನು ಕಾಪಾಡ್ಕೋಬೇಕು, ಬೇರೆಯವ್ರನ್ನ ಯಾಕೆ ದೂರ್ಬೇಕು? ಹೇಳಕ್ಕೋತೆ ನಾನು ಹಂಗಾರೆ ಪಾಪ ಏನೋ ಕಷ್ಟದಲ್ಲದೆ ಅಂತ ನಿಧಾನದಿಂದ ಮಾತಾಡಿದಷ್ಟಕ್ಕೂ ಮತ್ತೆ ಇದು ಮಾಡ್ತೀಯ ನೀನು. ಏನು ಗಂಡಗ ತಕ್ಕ ಹಿಂಟಿ ಬಿಡ ನೀನು. ಬೇರೆಯವ್ರ ಮನೆ ಹೊತ್ತಿಗೆ ಹುರಿದ್ರು ಅಡ್ಡಿಲ್ಲ, ಅದರಲ್ಲೇ ಕೂತುಂಚಿ ಚಳಿ ಕಾಸ್ಕಿಡೋಣ ಅಂತ ನೋಡ್ತೀರಿ ನೀವು. ನಿಮ್ಮ ಬುದ್ಧಿ ನನಗೇನು ಗೊತ್ತಿಲ್ಲನ? ನಿಮ್ಮಂಥವಕ್ಕೆ ಹೋಗಿ ಉಪಕಾರ ಮಾಡೋದಲ್ಲ ನಾನು. ಆ ಉಪಕಾರ ಎಲ್ಲ ಮರ್ತೇ ಬಿಟ್ರಲ್ಲ. ಹೊತ್ತು ಹಿಡ್ಕೊಂಡು ಕುಡ್ಸಲ್ಲಂತೆ. ಬೇಡ, ಒತ್ತು ಹಿಡ್ಕೊಂಡೆ ಕುಡ್ಸ್ಲ ಅಂತ. ನಿನ್ನ ಗಂಡ ನನ್ನ ಮನೆಗೆ ಎಂತಕ್ಕೆ ಬರ್ಬೇಕೆ? ಪೇಟೆಯಲ್ಲಿ ಬೆನ್ನು ಬಿದ್ದು ಕೇಂದ್ರ ಹೌದು ಕೊಡೋದಂತ ಮನೆಗೆ ಎಂತಕ್ಕೆ ತಗೊಬಂದಿದ್ರ? ಮನೆಗೆ ಎಂತಕ್ಕೆ ತಗೊಬಂದಿದ್ರೆ ನಿನ್ನ ಗಂಡ? ಕೇಳು ನಿನ್ನ ಗಂಡನ ಎಂತಕ್ಕೆ ತಂದಿದ್ರು ಅಂತ. ನಾನು ಹಂಗಾರೆ ಮೊನ್ನೆ ಒಂದೇನು ಹೇಳಿದಾಗ ಹೋಗಲಿ ಅವೆರಡು ಮನೆ ಪಾಪ ವಯಸ್ಸಾದರು. ಹುಡುಗೇನೋ ತಿಳುವಳಿಕೆ ಇಲ್ಲಿದ್ದು ಹುಡುಗ ಬಂದು ಕೇಳ್ತಾನೆ, ಅವನ ಮಕ್ಕನಾರು ಹೋಗಿ ನೋಡಿ ಮಾಡಿಕೊಡ್ಬೇಕಲ್ಲ ಅಂತ ಹೇಳಿ ನಾನೇ ಹೇಳಿನಿ, ಹೋಗಿ ತಕ್ಕೊಡ್ಬೋದಿ ಅಂತ. ನೋಡಿದ್ರೆ ಈ ಥರ ಕುಯ್ತಿರಲ್ಲ. ಹಿಂಗೂ ಮಾಡಿ ಪರತಕ್ಕರ ಮನೆಗೂ ನಮ್ಮನೆಗೂ ಆಗದೆ ಇದ್ದಂಗೆ ಮಾಡಬೇಕು ಅಂತಲ್ಲ ನಿಮ್ಮ ಗಂಡ ಹೆಂಡತಿ ಹುನ್ನಾರ. ಪ್ರೇಮ, ಇಷ್ಟೊತ್ತು ನಿಧಾನದಿಂದ ಹೇಳಿದೆ ನಾನು. ಸಿಟ್ಟು ನನಗೂ ಬರ್ತದೆ. ಒಳ್ಳೆ ಮಾತಲ್ಲಿ ಬಂದು ಒಳಗೆ ಕೂತ್ಕೊಂಡು ಮಾತಾಡೋದಾರೆ ಮಾತಾಡೋ, ಇಲ್ದಿಂದ ಹೊರಟೋಗೆ ಇಲ್ಲಿಂದ ಹೋಗಿ. ನೀನು ಹೇಳ್ತೀನಿ ಏನಿದ್ರೆ ಗಂಡ ದೊಡ್ಡ ಸಾಚ ಅನ್ನೋ ಥರ ಮಾತಾಡ್ತದೆ. ಮಾತೆತ್ತಿದ್ರೆ ನಮ್ಮನೆಗೆ ಎಂತಕ್ಕೆ ಬರಬೇಕಿತ್ತು ಅಂತ. ಕೊನೆ ತೆಗಿಯೋರು ಮನೆಗೆ ಹೋಗ್ತಾರೆ. ನಿನ್ನ ಗಂಡ ಕೊನೆ ತಕ್ಕೊಟ್ಟಿದ್ದು ಹೌದಲ್ಲ ನಮ್ದು. ಈ ವರ್ಷ ಹೇಳೋಕ್ಕೆ ಅಂತ ಬಂದರೆ ಅದರಲ್ಲಿ ಏನು ತಪ್ಪದೆ? ಅವನಿಗೆ ಆದ ದಿವಸ ಆಗ್ತದೆ ಅನ್ಬೇಕು, ಆಗದಿದ್ದ ದಿವಸ ಆಗಲ್ಲ ಅನ್ಬೇಕು. ಅದನ್ನು ಹೇಳ್ಕೊಡು ಫಸ್ಟ್ ನಿನ್ನ ಗಂಡಗೆ. ಅಲ್ಲಿಗೆ ಮಾತು ಕೊಟ್ಟ ಮೇಲೆ ನಮ್ಮನೆಗೆ ಬರ್ತೀನಿ ಅಂತ ಎಂತಕ್ಕೆ ಹೇಳಬೇಕಿತ್ತ? ಹೇಳ್ಬೇಕಂದ್ರೆ ನಾವೀಗ ಜಗಳ ಮಾಡಬೇಕು, ಕೊಟ್ಟ ಮಾತಿಗೆ ತಪ್ಪಿಗಿಂಡು ಬರದೇ ಇರ್ತೀರಿ ಅಂತ. ಅದು ಹೋಗ್ಲಾಗ ನೀನೇ ತಿರುಗಿ ಜಗಳ ಮಾಡ್ತಿದ್ದೀಯಲ್ಲ. ಒಳಗೆ ಬಂದು ಮಾತಾಡು, ಇಲ್ದಿರು ಸುಮ್ಮನೆ ಹೋಗ್ತಾ ಇರೋ. ಈಗ ನನ್ನ ಗಂಡು ಬರೋ ಹೊತ್ತಾಗ್ತದೆ, ಮತ್ತು ನಾ ಕಡಿಕೆ ಏನಾರು ಹೆಚ್ಚು ಕಮ್ಮಿ ಆದರೂ ನಾನು ಜವಾಬ್ದಾರಿ ಇಲ್ಲ ನೋಡಿ ಹೇಳಿನಿ. ಬರ್ಲೆ ನಿನ್ನ ಗಂಡು ಬರಲಿ, ಅವ್ರ ಹತ್ರ ಮಾತಾಡ್ಕೊಂಡೇ ಹೋಗ್ಬೇಕು ಅಂತ ಇದ್ದೀನಿ. ನಿನ್ನ ಗಂಡು ಹುಲಿ ಕಟ್ಟಾರ? ನಾನು ಕೇಳ್ತೀನಿ ಎಂತಕ್ಕೆ ಹಿಂಗೆ ಮಾಡಿದ್ರಿ ಅಂತ ಅವ್ರ ಹತ್ರನೇ ಕೇಳ್ತೀನಿ, ಉತ್ತರ ಕೊಡಲಿ ನಂಗೆ. ಅವ್ರು ಬರೋ ತನಕ ನಾ ಹೋಗಲ್ಲ. ಗಂಡು ಬರ್ತಾರೆ ಅಂತ ನಾನು ಹೆದರ್ಸೋದೆ ಅಂತ ನೀನು? ಹಂಗೆ ಹೆದರ್ಕೊಂಡು ಇರೋದಾಗಿದ್ರೆ ಆ ನಾಡಿಂದ ಈ ನಾಡಿಗೆ ಬಂದು ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾತಿರ್ಲ. ನೋಡು ನಿನ್ನ ಗಂಡು ಅದು ಏನು ಮಾಡ್ತಾರೆ ಅಂತ. ನನಗೂ ದೇವ್ರ ಈ ಕಾಲು ಕೊಟ್ಟನೋ ಇಲ್ಲ ನೋಡ್ತೀನಿ ನಾನು. ಏನು ಹೆದರ್ತದೆ ಗಂಡು ಬರ್ತಾರೆ ಅಂತ.